ಎಲ್ಲರಿಗೂ ನನ್ನ ನಮಸ್ಕಾರ. LSRW 3 ಲ್ಯಾಂಗ್ವೇಜ್ ಫೌಂಡೇಶನ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು ಕನ್ನಡ ವರ್ಣಮಾಲೆ ಸ್ವರ ವ್ಯಂಜನ ಯಾವ ಅಕ್ಷರವನ್ನ ಯಾವ ರೀತಿ ಪ್ರೊನೌನ್ಸ್ ಮಾಡ್ತಾರೆ, ಯೋಗವಾಹಕಗಳು ಯಾವುವು, ಅಲ್ಪಸ್ವರ, ದೀರ್ಘಸ್ವರ, ಪ್ಲುತಸ್ವರ ಯಾವುದು, ಯಾವುದನ್ನ ಯಾವ ಗಂಟಲಿನ ಬಾಯಿ ಹಲ್ಲು ದವಡೆಯಿಂದ ಯಾವ ಅಕ್ಷರ ಹುಟ್ಟಿದೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳ ನಾವು ಸ್ವರಗಳೆಂದು ಹೇಳಿ ಕರಿತೀವಿ. ಯಾವುದು ಅಕ್ಷರಗಳನ್ನ ಸ್ವರ ಅಂತ ಕರಿತೀವ್ರಿ ನಾವು? ಸ್ವತಂತ್ರವಾಗಿ. ಇವಕ್ಕೆ ಇಲ್ಲಿಂದ ಹಿಡಿದು ಇಲ್ಲಿ ಮಠ ಏನ್ ಅಕ್ಷರಗಳು ಅದಾವ್ರಿ, ಇವಕ್ಕ ಯಾವ್ದ ಸಹಾಯ ಬೇಕಾಗಿಲ್ಲ. ಅ ಆ ಇ ಈ ಉ ಊ ರು ರೂ ಎ ಏ ಐ ಓ ಓ ಔ ಅಂ ಆಹಾ. ಸೊ ಇವಕ್ಕೇನ್ರಿ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಇವು ಉಚ್ಚರಿಸ್ತಾವ. ಅದಕ್ಕಾಗಿ ಇವುಗಳನ್ನ ಸ್ವರಗಳ ಅಂತ ಹೇಳಿ ನಾವು ಕರಿತೀವಿ. ಯೋಗವಾಹಕಗಳು ಅದಿಂದ ಹಿಡ್ಕೊಂಡು ಅವು ತನ್ನ ಸ್ವರಗಳಾಗ್ತಾವ. ಇವು ಯೋಗವಾಹಕಗಳಿದಾವ್ರಿ. 2 ಯೋಗವಾಹಕಗಳಿದಾವ. ಎಷ್ಟಿವ ಯೋಗವಾಹಕಗಳು? 2. ಯಾವ್ದ್ರಿ? ವಿಸರ್ಗ ಅಹ, ಅನುಸ್ವಾರ ಅಂ. ಅನುಸ್ವಾರ ಒಂದು, ಅನುಸ್ವಾರ ಒಂದು, ನಿಸರ್ಗ ಒಂದು, 2 ಕೂಡ್ಕೊಂಡು ಇವುಗಳನ್ನ ಯೋಗವಾಹಕಗಳು. ಎಕ್ಸಾಮ್ದಲ್ಲಿ ಕೇಳಿದ್ರಿ ಯೋಗವಾಹಕಗಳನ್ನು ಬರೀರಿ ಅಂತೇಳಿ. ಆಗ ನೀವು ಅಂ ಮತ್ತೆ ಅಹ, ಅನುಸ್ವಾರ ಮತ್ತು ವಿಸರ್ಗ ಅಂತ ಹೇಳಿ ಹೇಳ್ಬೇಕು. ಅಥವಾ ಇಲ್ಲೇನೆ ವಿಸರ್ಗ ಯಾವುದನ್ನ ಐಡೆಂಟಿಫೈ ಮಾಡ್ರಿ, ಟಿಕ್ ಮಾಡ್ರಿ ಅಂತ ಕೊಟ್ರೆ ವಿಸರ್ಗ ಅಹ ಆಗತ್ತೆ, ಅನುಸ್ವಾರ ಅಂ ಆಗತ್ತೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ರು ಬಳಕೆ. ಮೇಡಮ್ ರು ಯಾಕೆ ಹಿಡಿಲಿಲ್ರಿ? ಈಗೇನಾಗಿದೆ ರೀ? ಈಗೇನಾಗಿದೆ, ರು ಬಳಕೆ ಏನಾಗಿದೆ ರೀ? ಪ್ರಸ್ತುತ ಸನ್ನಿವೇಶದಲ್ಲಿ ಅವುಗಳ ಬಳಕೆ, ಅವುಗಳ ಸಂಬಂಧಿಸಿದ ಪದಗಳ ಬಳಕೆ ಕಡಿಮೆ ಆಗಿರುವುದರಿಂದ ರು ಮತ್ತೆ ರು ಅನ್ನ ತೆಗೆದಿದ್ದಾರೆ. ಆಮೇಲೆ ಈಗ ವ್ಯಂಜನಗಳು ನೋಡೋಣ. ವ್ಯಂಜನಗಳಲ್ಲಿ ಕ, ಖ, ಘ, ಘ, ङ ಇದಕ್ಕೆ ಕ ವರ್ಗ ಅಂತಾರೆ. ಚ, ಛ, ಝ, ಝ, ङ ಚ ವರ್ಗ. ಟ, ಠ, ಢ, ಢ, ಣ ಟ ವರ್ಗ. ತ, ಥ, ಧ, ಧ, ನ ತ ವರ್ಗ. ಪ, ಫ, ಭ, ಭ, ಮ ಯ, ರ, ಲ, ವ, ಶ ಯ ವರ್ಗ. ಶ, ಸ, ಹ, ಳ ಇವು ವ್ಯಂಜನಗಳಲ್ಲಿ ಬರ್ತಾವ, ಕ್ಷಜ್ಞ ವ್ಯಂಜನಗಳಲ್ಲಿ ಬರಲ್ಲ. ಆಮೇಲೆ ಸ್ವರಗಳ ವಿಚಾರದಲ್ಲಿ ನಾವು ಏನೇನ್ ತಿಳ್ಕೋಬೇಕು? ಯಾವುದನ್ನ ನೀವು ಸ್ವರಗಳಲ್ಲಿ ವಿಚಾರದಲ್ಲಿ ಏನು ತಿಳ್ಕೊಬೇಕಂದ್ರೆ, ಯಾವ ಅಕ್ಷರ ಹಸಸ್ವರ ಆಗಿದೆ, ದೀರ್ಘಸ್ವರ ಆಗಿದೆ, ಪ್ಲುತ್ವಸ್ವರ ಆಗಿದೆ. ಹಸಸ್ವರ ಅಂದ್ರೆ ಏನು? ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅ ಇದಕ್ಕೆ 1 ಮಾತ್ರೆ ಕಾಲ. ಆ 2 ಮಾತ್ರೆ ಕಾಲ. 3 ಮಾತ್ರೆ ಕಾಲಕ್ಕೂ ಏತೇನ್ರಿ ಮೇಡಮ್ಮ? ಹೌದು ಇದೆ. 3 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಪದವನ್ನ ಓಡಿ ಬಾ, ಅಣ್ಣ, ಓ ದೇವರೇ ಇವೆಲ್ಲ 3 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು. ನೋಡ್ರಿ ನಾನು ಏನ್ ಹೇಳಿದೆ? ಹಸಸ್ವರ ಅಂದ್ರೆ 1 ಮಾತ್ರೆ ಕಾಲದಲ್ಲಿ, ದೀರ್ಘಸ್ವರ ಅಂದ್ರೆ 2 ಮಾತ್ರೆ ಕಾಲದಲ್ಲಿ, ಪ್ಲುತ್ವಸ್ವರ ಅಂತಂದ್ರೆ 3 ಮಾತ್ರೆ ಕಾಲದಲ್ಲಿ. ಹೌದಾ? ಈಗ ನೋಡೋ ವ್ಯಂಜನಗಳು ಯಾವ್ರಿ? ಎಷ್ಟು ಪ್ರಕಾರ ವ್ಯಂಜನ ಅದಾವ? ವ್ಯಂಜನಗಳಲ್ಲಿ 2 ಪ್ರಕಾರಗಳು. ಯಾವ್ರಿ? ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ಇಲ್ಲಿ ನೋಡ್ರಿ ಕ, ಖ, ಘ, ಘ, ङ. ಸೊ ಇವೇನ್ರಿ? ಕ ವರ್ಗ, ಚ ವರ್ಗ, ತ ವರ್ಗ, ಥ ವರ್ಗ, ಪ ವರ್ಗ. ಹೌದಾ? ಇದೇನ್ರಿ ಮೇಡಮ್ ಇಲ್ಲಿ? ಸೊ ಇದು ಅಲ್ಪ ಪ್ರಾಣ, ಮಹಾಪ್ರಾಣ. ಹೇಗೆ? ಕ, ಖ, ಗ, ಘ. ಸೊ ಅಲ್ಪ ಪ್ರಾಣ, ಮಹಾಪ್ರಾಣ, ಅಲ್ಪ ಪ್ರಾಣ, ಮಹಾಪ್ರಾಣ. ಮತ್ತೆ ಇದೇನಿದೆ ರೀ? ಇವು 5 ಅಕ್ಷರಗಳನ್ನ ನಾವು ಅನುನಾಸಿಕ ಅಂತ ಹೇಳಿ ಕರಿತೀವಿ. ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕಗಳನ್ನು ಒಟ್ಟಾಗಿ ನಾವು 3 ರೀತಿಯ ಅಕ್ಷರಗಳನ್ನ ಕೂಡಿಸ್ಕೊಂಡು ವರ್ಗೀಯ ವ್ಯಂಜನ ಅಂತ ಹೇಳಿ ಇಲ್ಲಿ ಕರಿತೀವಿ. ಅಲ್ಪ ಪ್ರಾಣ ಅಂದ್ರೆ 1ನೇ ಮತ್ತು 2ನೇ ವ್ಯಂಜನ, 1ನೇ ಮತ್ತು 3ನೇ ವ್ಯಂಜನ. ಆಮೇಲೆ 2 ಮತ್ತು 4ನೇ ವ್ಯಂಜನ ಏನ್ರಿ? ಮಹಾಪ್ರಾಣ. ಅನುನಾಸಿಕ ಅಂದ್ರೆ ಮೂಗಿನಿಂದ ನ, ಮ ಮೂಗಿನಿಂದ ಉಚ್ಚಾರ ಸೌಂಡ್ ಬಂದಂತರ ಅನ್ಸತ್ತೆ ರೀ. ಅವರ್ಗೀಯ ವ್ಯಂಜನದಲ್ಲಿ ಯ, ರ, ಲ, ವ, ಶ, ಸ, ಹ, ಳ ಅಷ್ಟೇ. ಸೊ ಇವು 9 ಅದಾವ್ರಿ, ಇವು 25 ಅದಾವ. ಸೊ ಹಾಗಾದ್ರೆ ಗುಣಿತಾಕ್ಷರಗಳು ಹೆಂಗ್ ಆಗ್ತಾವ್ರಿ ಮೇಡಮ್? ಕಕನ್ ಬಳಿ ಹೆಂಗ್ ಬರ್ತಾವ? ಇಲ್ಲಿ ನೋಡ್ರಿ, ಈಗ ದೇವರು ಅಂತ ಬರಿಬೇಕಾಗಿದೆ. ದ ವ ರ ಅಂತ ಬರದ್ರೆ ಆಗತ್ತೇನ್ರಿ?
ಇದೇ ರೀತಿ ಬರೆದ್ರೆ ನಡೀತೈತಿ? ಇಲ್ಲ. ಇವು ಏನ್ರಿ ವ್ಯಂಜನಗಳದಾವು. ಇವುದ್ರ ಜೊತೆ ಕೂಡ್ಕೊಂಡು ಸ್ವರ ಮತ್ತು ವ್ಯಂಜನ ಕೂಡ್ಕೊಂಡು ಗುಣಿತಾಕ್ಷರ ಆಗ್ತಾವ. ಈಗ ನೋಡ್ರಿ, ದವರ ಅಂತಂದ್ರೆ ನಿಮ್ಗೆ ಏನಾದ್ರೂ ಅರ್ಥ ಆಗತ್ತಾ? ಇಲ್ಲ. ಅದೇ ದೇವರೇ ಅಥವಾ ದೇವರು ಅಂತ ಅಂದ್ರೆ ನಿಮ್ಗೆ ಗೊತ್ತಾಗೈತೆ. ಓಪ, ದೇವ್ರ ಹೆಸರು ಅಂತ ಇದ್ದಾರೆ, ದೇವರು ಅಂತ ಬರಿ ಅಂತ ಹೇಳ್ತಿದ್ದಾರೆ ಗುರುಗಳು ಅಂತ ಹೇಳಿ. ದ ಪ್ಲಸ್ ಎ ದೇ, ವ ಪ್ಲಸ್ ವ, ಇವೇನ್ರಿ ಸ್ವರ, ಇವು ವ್ಯಂಜನ ಕೂಡ್ಕೊಂಡು ಗುಣಿತಾಕ್ಷರ ಆಗ್ತಾವ. ಸ್ವರ ಪ್ಲಸ್ ವ್ಯಂಜನ ಪ್ಲಸ್ ಸ್ವರ ಗುಣಿತಾಕ್ಷರ, ವ್ಯಂಜನ ಪ್ಲಸ್ ಸ್ವರ ಗುಣಿತಾಕ್ಷರ. ಸೊ ಯಾವಾಗ ವ್ಯಂಜನ ಮತ್ತು ಸ್ವರಗಳು ಕೂಡ್ಕೊಂಡು ಪದ ರಚನೆ ಆಗುತ್ತೋ ಅದಕ್ಕೆ ಅರ್ಥಪೂರ್ಣ ಆದಂತ ಪದ ಅಂತ ಹೇಳಿ ನಾವು ಕರಿತೀವಿ. ಈಗ ನೋಡ್ರಿ, ವ್ಯಂಜನ ಪ್ಲಸ್ ಸ್ವರ ಕೂಡಿ ಗುಣಿತಾಕ್ಷರ ಅಂತ ಹೇಳಿದೆ. ಕ ಪ್ಲಸ್ ಕ, ಕ ಪ್ಲಸ್ ಆಕ, ಕ ಪ್ಲಸ್ ಈಕಿ, ಕ ಪ್ಲಸ್ ಈಕಿ, ಕ ಪ್ಲಸ್ ಊಕು, ಕ ಪ್ಲಸ್ ಊಕು, ಕ ಪ್ಲಸ್ ಏಕೆ, ಕ ಪ್ಲಸ್ ಏಕೆ, ಕ ಪ್ಲಸ್ ಐಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಂ ಕಂ, ಕ ಪ್ಲಸ್ ಅಹ ಕಹ. ಇದನ್ನ ಸರಿಯಾಗಿ ನೀವು ಬರೀಲಿಲ್ಲ ಅಂದ್ರೆ, ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಇವುಗಳನ್ನ ಸರಿಯಾಗಿ ನಿಮ್ಗೆ ಬಳಕೆ ಮಾಡ್ಲಿಕ್ಕೆ ಬರಲಿಲ್ಲ, ಕಕನ್ ಬಳಿನೇ ಹಾ ಕಕನ್ ಬಳಿನೇ ಸರಿಯಾಗಿ ನಿಮ್ಗೆ ಬಳಕೆ ಮಾಡೋದು ಗೊತ್ತಾಗ್ಲಿಲ್ಲ ಅಂದ್ರೆ, ಕ್ಲಾಸಲ್ಲಿ ಟೀಚರ್ ಹೇಳ್ತಾರ್ರಿ, ನಿಮ್ಮ ವರ್ಗ ಕೋಣೆ ಶಿಕ್ಷಕರು ಕ್ಲಾಸ್ ಟೀಚರ್ ಏನ್ ಹೇಳ್ತಾರ್ರಿ, ಒಂದು ಲೀವ್ ಲೆಟರ್ ಬರ್ಕೊಂಡ್ ಬರ್ರಿ ಅಂತ ಹೇಳ್ತಾರ್ರಿ. ಹೌದಾ? ಒಂದು ಲೀವ್ ಲೆಟರ್ ಬರ್ಕೊಂಡ್ ಬರ್ರಿ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಿ? ಹಲ್ಲು ನೋಯುತ್ತಿದೆ, ಸರ್ ಗುರುಗಳೇ ಇವತ್ತು ನಂದೆ ಹಲ್ಲು ನೋಯುತ್ತಿದೆ, ಒಂದು ದಿನದ ರಜೆ ಕೋರಿ ಅಂತ ಬರಿತೀರಿ. ಆ ಹಲ್ಲು ಬರೆಯೋ ಜಾಗದಲ್ಲಿ ಹುಲ್ಲು ನೋಯುತ್ತಿದೆ ಅಂತ ಬರೆದ್ರೆ ಏನ್ ಅರ್ಥ ಆಗತ್ತೆ ರೀ? ನಿಮಗೆ ಒಣ್ಣೆದು ಏನ್ ಗೊತ್ತಾಗತ್ತೆ ಅಂದ್ರೆ, ನಿಮ್ಮ ಭಾಷಾ ಫೌಂಡೇಶನ್ ಏನ್ ತಳಹದಿ, ಏನು ಬಿಲ್ಡಿಂಗ್ ಫೌಂಡೇಶನ್ ಅಂತೀವಲ್ರಿ, ಅದು ಕನ್ನಡ ಭಾಷೆ ಬಿಲ್ಡಿಂಗ್ ಏನಾಗಿಲ್ರಿ, ಸರಿಯಾಗಿ ಆಗಿಲ್ಲ ಅನ್ನೋದು ಗೊತ್ತಾಗತ್ತೆ. ಎರಡನೇದು, ಇವುಗಳ ಜ್ಞಾನ ನಿಮಗಿಲ್ಲ ಅನ್ನೋದು ಪ್ರೂವ್ ಆಗತ್ತೆ. ಅದಕ್ಕಾಗಿ ಬರೆಯುವ ಸಂದರ್ಭದಲ್ಲಿ ಈ ಅಕ್ಷರ ಗುಣಿತಾಕ್ಷರಗಳನ್ನ ಹಲ್ಲು ಬರೆಯುವ ಜಾಗದಲ್ಲಿ ಹುಲ್ಲು ಅಂತ ಬರೆದ್ರೆ ಏನ್ ಅನರ್ಥ ಆಗತ್ತೆ ಅನ್ನೋದನ್ನ ನಾನು ನಿಮ್ಗೆ ಉದಾಹರಣೆ ಸಹಿತ ಹೇಳಿಕೊಟ್ಟೆ. ಸೊ ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪದಗಳಲ್ಲಿ 3 ಪ್ರಕಾರಗಳು ಯಾವ್ಯಾವ್ರಿ? ಸರಳ ಪದಗಳು, ಜಾತೀಯ ಸಜಾತಿಯ ಪದಗಳು ಮತ್ತು ವಿಜಾತಿಯ ಅಕ್ಷರಗಳ ಪದಗಳು. ನೋಡ್ರಿ, ಪದಗಳಲ್ಲಿ ಅಕ್ಷರಗಳಿಂದ ಪದ, ಪದಗಳಿಂದ ವಾಕ್ಯ, ವಾಕ್ಯಗಳಿಂದ ಒಂದು ಪ್ಯಾರಾಗ್ರಾಫ್ ಆಗತ್ತೆ ರೀ. ಹೌದಾ? ನೋಡ್ರಿ, ಏನೇನ್ರಿ? ಅಕ್ಷರಗಳಿಂದ ಪದ, ಪದಗಳಿಂದ ವಾಕ್ಯ, ವಾಕ್ಯದಿಂದ ಒಂದು ಪ್ಯಾರಾಗ್ರಾಫ್ ರೆಡಿ ಆಗತ್ತೆ ರೀ. ಅಂದ್ರೆ ಒಂದು ಪೂರ್ತಿ ಒಂದು ಸಮ್ರಿ ಕೊಡಬಹುದು, ನಾವು ಪೂರ್ತಿ ವ್ಯಾಖ್ಯಾನ ಕೊಡಬಹುದು. ಹೌದಾ? ಇಲ್ಲಿ ನೋಡ್ರಿ, ಸರಳ ಪದಗಳು ಗಗನ, ಈ ಮೂರು ಪ್ರಕಾರದ ಪದಗಳಲ್ಲಿ ಸರಳ, ಸಜಾತೀಯ, ವಿಜಾತೀಯ. ಗಗನ, ನಯನ, ಕಲಹ, ಚರಕ. ಇವನ್ನ ವಿಸ್ತರಿಸಿ ಬರೆದ್ರೆ ಕ ಪ್ಲಸ್ ಗ, ಗ ಪ್ಲಸ್ ಗ, ಗ ಪ್ಲಸ್ ಗ, ಗ ಪ್ಲಸ್ ನ ಗಗನ, ಕ ಪ್ಲಸ್ ಕ, ಲ ಪ್ಲಸ್ ಲ ಅ, ಕ ಪ್ಲಸ್ ಲ, ಹ ಪ್ಲಸ್ ಹ, ಆಮೇಲೆ ನಯನ, ನ ಪ್ಲಸ್ ನ, ಯ ಪ್ಲಸ್ ಯ, ನ ಪ್ಲಸ್ ನ, ನಯನ. ಸೊ ಇದೇ ರೀತಿ ಪದಗಳು, ಸರಳ ಪದಗಳ ರಚನೆ ಆಗ್ತಾವ. ಆಮೇಲೆ ಸಜಾತಿಯಲ್ಲಿ ಅಕ್ಕ, ಪಕ್ಕ, ಅಣ್ಣ, ಅಜ್ಜ ಅಂತ ಬಂದ್ರೆ ಅನೇ ಇರುತ್ತೆ. ಎರಡ್ ಸಲ ವ್ಯಂಜನ ಬರುತ್ತೆ, ಅದನ್ನ ಈ ರೀತಿ ಬರಿಬಹುದು. ಆಮೇಲೆ ಇಲ್ಲಿ ನೋಡ್ರಿ, ಪಕ್ಕ, ಪ ಪ್ಲಸ್ ಪ, ಕ ಪ್ಲಸ್ ಕ, ಪಕ್ಕ, ಈ ರೀತಿ ಆಗತ್ತೆ. ಇನ್ನು ವಿಜಾತಿ ಪದಗಳು ಅಕ್ಷರ ಬಂದಾಗ ನನ್ನ ಬಹಳಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರ್ರಿ, ಹಮೇಶ ಯಾವಾಗ್ಲೂ ಮೇಡಮ್ ನಮಗ್ ವಿಜಾತಿ ಅಕ್ಷರಗಳನ್ನ ಹೇಳ್ಬೇಡ್ರಿ, ನಮಗ್ ಬರ್ಲಿಕ್ ಬರಲ್ಲ. ಆದ್ರೆ ಯಾವಾಗ ಒಂದು ವಾಕ್ಯವನ್ನ ನೀವು ತೆಗೆದುಕೊಂಡಾಗ ಅಲ್ಲಿ ವಿಜಾತಿ ಅಕ್ಷರನೂ ಇರಬೇಕು, ಸರಳ ಶಬ್ದನೂ ಇರಬೇಕು, ಸಜಾತಿ ಅಕ್ಷರಗಳೂ ಇರಬೇಕು. ಅವು ಎಲ್ಲ ಕೂಡ್ಕೊಂಡೇ ಆಗೋದು. ಯಾವುದಕ್ಕೂ ನಾವು ಜಾಸ್ತಿ ಒತ್ತು ಕೊಟ್ಟು ಯಾವುದನ್ನು ಕಡಿಮೆ ಒತ್ತು ಕೊಡ್ಲಿಕ್ಕೆ ಬರಲ್ಲ. ಈಕ್ವಲ್ ಆಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಸರಳ ಮತ್ತು ಸಜಾತಿ ಆಯ್ತು. ವಿಜಾತಿ ಪದಗಳನ್ನ ತೆಗೆದುಕೊಂಡ್ರೆ ಇಲ್ಲಿ ನೋಡ್ರಿ, ಭಕ್ತ ಇದೆ, ಬ ಪ್ಲಸ್ ಭ, ಕ ಪ್ಲಸ್ ಕ,
ತ ಪ್ಲಸ್ ತ ಭಕ್ತ. ಇದನ್ನು ಹೀಗೂ ಬರಿಬಹುದು ಮತ್ತೊಂದು ವೇದಲ್ಲಿ. ಮೇಡಮ್ ಈ ರೀತಿ ಪ್ಲಸ್ ಹಾಕೋದ್ ಕುಂದ್ರಾಕ ಆಗಲ್ರಿ ಅಂತಂದ್ರೆ ಬ ಪ್ಲಸ್ ಅ ಕ ಪ್ಲಸ್ ತ ಪ್ಲಸ್ ಅ ಭಕ್ತ. ಹೌದಾ? ಆಮೇಲೆ ಎಷ್ಟು ಅ ಪ್ಲಸ್ ಸ ಷ್ಟ ಟ ಉ ಸ ಟು ಇದೆಯಲ್ರಿ ಎಷ್ಟು. ಆಮೇಲೆ ಸ್ತ್ರೀ ಸ ಪ್ಲಸ್ ಇ ತ ಪ್ಲಸ್ ರ ಸ್ತ್ರೀ. ಹೌದಾ? ಆಮೇಲೆ ವಸ್ತ್ರ ವ ಪ್ಲಸ್ ಅ ಸ ವಸ್ತ್ರ. ಇದು ಸ ಬರುತ್ತೆ ರೀ, ಇದು ತ ಬರುತ್ತೆ, ಇಲ್ಲಿ ರ ಆಗುತ್ತೆ. ವ ಸ ತ ರ ವಸ್ತ್ರ. ಆಯ್ತಾ? ಆಮೇಲೆ ಶಕ್ತಿ ಶ ಪ್ಲಸ್ ಅ ಕಿ ಇದೆ ಇಲ್ಲಿ. ಹೌದಾ? ಕಿ ಇದೆ ಇಲ್ರಿ ಇಲ್ಲಿ. ಹಾ, ಸೊ ಇದು ಕಿ ಇದ್ರೆ ಇಲ್ಲಿ ಏನಾಗತ್ತೆ ರೀ, ಕ ಪ್ಲಸ್ ಇ ಆಗತ್ತೆ. ಆಮೇಲೆ ತ ಶಕ್ತಿ. ಹ, ಈಗ ಯುಕ್ತಿ ಅಂತ ಬರೀರಿ ನೀವು. ಯುಕ್ತಿ ಅಂದ್ರೆ ಹೇಗಾಗತ್ತೆ ಹೇಳ್ರಿ ನೋಡುವ. ಈಗ ನೋಡ್ರಿ ಯ ಪ್ಲಸ್ ಉ ಆಮೇಲೆ ಕ ಪ್ಲಸ್ ಇ ತ ಪ್ಲಸ್ ಅ. ಹೌದಾ? ಏನಾಗತ್ತೀರಿ ಇದು ಯು ಕ ತಿ ಕಿ. ಹಾ, ಇದು ತಿ ಯುಕ್ತಿ. ಹೌದಾ? ಸೊ ಹಿಂಗ್ ಬರುತ್ತೆ ರೀ. ಯ ಪ್ಲಸ್ ಉ ಯು ಕ ಪ್ಲಸ್ ಇ ಕಿ ತ ಪ್ಲಸ್ ಅ ತ ಯುಕ್ತಿ. ಹೌದಾ? ಈ ರೀತಿ ಬರೆದ್ರು ಬರುತ್ತೆ, ಈ ರೀತಿ ಬರುತ್ತೆ. ಇದನ್ನ ವಿಸ್ತರಿಸಿ ಬರಿಬೇಕಾದ್ರೆ ಇದ ರೀತಿಯಲ್ಲಿ ಬರೆದು ತೋರಿಸ್ಬೇಕಾದ್ರೆ ಯ ಪ್ಲಸ್ ಉ ಪ್ಲಸ್ ಕ ಪ್ಲಸ್ ಇ ಪ್ಲಸ್ ತ ಯುಕ್ತಿ. ಹೌದಾ? ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಶಬ್ದ ಇರಲಿ ಅದನ್ನ ವಿಸ್ತರಿಸಿ ಬರ್ಲಿಕ್ಕೆ ನೋಡ್ಬೇಕು. ನಿಮ್ಮ ಪ್ರೊನೌನ್ಸಿಯೇಷನ್ ಅನ್ನು ಕೂಡ, ನಿಮ್ಮ ಉಚ್ಚಾರಣೆಗೂ ಕೂಡ ಮಹತ್ವ ಇರುತ್ತೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಯಾವ ಅಕ್ಷರ ನಮ್ಮ ಸ್ವರ ಆಗ್ಲಿ ವ್ಯಂಜನ ಆಗ್ಲಿ ನಮ್ಮ ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆಗಿ ಅ ಆ ಕ ಖ ಘ ङ ಘ ಘ ङ ಹ ಇವು ಕಂಠದಿಂದ ಹುಟ್ಟಿರ್ತಾವ್ರಿ. ಇಲ್ಲಿ ಎಲ್ಲೂ ಬಾಯಿ ಮೂವ್ಮೆಂಟ್ ಆಗಲ್ರಿ, ನಾಲ್ಗಿನೂ ಟಚ್ ಆಗಲ್ಲ, ಮೂಗಿನಿಂದ ಗಂಟ್ಲಿಂದ ಬರ್ತಿದ್ರಿ. ಅ ಆ ಕ ಖ ಗಂಟ್ಲಿಂದ ಸೌಂಡ್ ಬರ್ತಾ ಇದೆ. ಆಮೇಲೆ ಈ ದವಡೆಯಿಂದ ಇ ಈ ದವಡೆಯಿಂದ ಪ್ರೊನೌನ್ಸ್ ಆಗ್ತಾ ಇದೆ, ಉಚ್ಚಾರಣೆ ಆಗ್ತಾ ಇದೆ. ರು ರೂ ಟ ಠ ನಾಲಿಗೆಯ ಮೇಲ್ಭಾಗದಿಂದ ರು ನಾಲಿಗೆ ಏನಾಗ್ತಾ ಇದೆ, ರೌಂಡ್ ಸರ್ಕಲ್ ಆಗ್ತಾ ಇದೆ. ಟ. ಹೌದಾ? ಆಮೇಲೆ ತ ಥ ಧ ಧ ನ ಲ ಸ ದಂತ ಮತ್ತು ಹಲ್ಲ ಎರಡು, ಹಲ್ಲು ಮತ್ತೆ ದಂತಗಳ ನಡುವೆ ದವಡೆ ಮತ್ತು ಹಲ್ಲುಗಳ ನಡಬರ್ಕಿಂದ ತ ತ ನಾಲ್ಗೆ ಏನಾಗತ್ರಿ ಮ್ಯಾಗ್ ಟಚ್ ಆಗಿ ಬರ್ತೇರಿ. ತ ಹಲ್ಲು ಏನಾಗ್ತೈತ್ರಿ ಟಚ್ ಆಗತ್ತೆ. ಆಮೇಲೆ ಉ ಫ ಫ ಭ ಭ ಮ ತುಟಿಯ ಸಹಾಯದಿಂದ ಉ ಪ ನಾಲಿಗೆ ತುಟಿಯಿಂದ ರೀ ಪ. ಆಮೇಲೆ ನ ನ ಮ ನಾಸಿಕೆಯಲ್ಲಿ ಇವು ಏನ್ರಿ, ಇವು ಅನುನಾಸಿಕೆಗಳಂತ ಕರಿತೀವಿ. ಂಗ ನ ನ ಮ ಇವು ಮೂಗಿನಿಂದ ಪ್ರೊನೌನ್ಸ್ ಆಗೋದ್ರಿಂದ ಅವನ್ನ ಅನುನಾಸಿಕ ಅಂತ ಕರಿತೀವಿ. ಏ ಏ ಐ ಕಂಠ ಮತ್ತು ದವಡೆ ಕಂಠ ತಾಲ್ಯ ಅಂತ ಕರೀತಾರ್ರಿ. ಓ ಓ ಔ ಹಲ್ಲು ಮತ್ತು ತುಟಿಯಿಂದ ಉಚ್ಚರಿಸ ಜಾಗದಿಂದ ಹುಟ್ಟೋದ್ರಿಂದ ಅದನ್ನ ಕಂಠೋಷ್ಠ ಅಂತ ಕರೀತಾರ. ವ ಅಕ್ಷರ ದಂತೋಷ್ಠ ಹಲ್ಲು ಮತ್ತು ತುಟಿಯಲ್ಲಿ. ಇದು ಗಂಟಲು ಮತ್ತೆ ತುಟಿಯಿಂದ, ಇದು ಹಲ್ಲು ಮತ್ತೆ ತುಟಿಯಿಂದ. ಅನುಸ್ವಾರ ಈ ಕಂಠದಿಂದ ಪ್ರೊನೌನ್ಸ್ ಆಗೋದ್ರಿಂದ ಇದನ್ನ ಅನುಸ್ವಾರ ಅಂತ ಕರಿತೀವಿ. ಸೊ ಇದು ಇವತ್ತಿನ ಹೇಳಿಕೊಟ್ಟಂತಹ ಒಂದು ಮಾಹಿತಿ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತೆ ಇದನ್ನ ಒಂದು ಬುಕ್ಕಿನಲ್ಲಿ ಬರಿತಾ ಬಂದ್ರೆ ನಿಮಗೆ ಯಾವಾಗ ಬೇಕು ಅವಾಗ ತೆಗೆದು ಅದನ್ನ ರಿವೈಸ್ ಮಾಡ್ಬೋದು. ಪ್ಲಸ್ ಎಲ್ಲಾ ಗ್ರಾಮರ್ ಓದ್ಲಿಕ್ಕೆ ಪ್ರಯತ್ನ ಪಡುತ್ತೀನಿ, ಕನ್ನಡದಲ್ಲಿ ಸರಳವಾಗಿ ಓದ್ಬೇಕು ಅನ್ನೋರಿಗೆ ಇದು ಅತ್ಯಂತ ಬೇಸಿಕ್ ಬರಲೇಬೇಕು. ಇವನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಕನ್ನಡದನ್ನ ಸರಳವಾಗಿ ಓದ್ಲಿಕ್ಕೆ ನಿಮ್ಗೆ ಬರುತ್ತೆ. ಹೌದಾ?
ಸೊ ಅದಕ್ಕಾಗಿ ಇದನ್ನ ಎಲ್ಲರೂ ಯೂಸ್ ಮಾಡ್ಕೋತೀರಾ ಅಂತ ಭಾವಿಸ್ತಾ ಯೂಸ್ ಮಾಡಿಕೊಂಡು ಅದನ್ನು ಒಂದು ಕಡೆ ಬುಕ್ನಲ್ಲಿ ಬರೆದು ನೋಡ್ತಾ ಇರ್ತೀರಾ ಅಂತ ಭಾವಿಸ್ತಾ ಆ, ಆ, ಕೊನೆಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.